ಹೀಗೆ ಗಣತಿದಾರರ ಪರದಾಟ ಮುಂದುವರಿತಾ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಸರ್ವರ್ ಸಮಸ್ಯೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಆ್ಯಪ್ನಲ್ಲಿರೋದೇ ಒಂದು, ಮನೇಲಿರೋದೇ ಮತ್ತೊಂದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ಮಧ್ಯೆ ವಿಶೇಷ ಚೇತನರನ್ನ ಹಾಗೆ ನಿವೃತ್ತಿಯ ಅಂಚಿನಲ್ಲಿರುವ ಶಿಕ್ಷಕರನ್ನ ಅಷ್ಟೇ ಅಲ್ಲ, ಕೆಲವರು ಮೃತಪಟ್ಟಿರೋ ಶಿಕ್ಷಕರನ್ನು ಕೂಡ ಇವರು ಆ ನೇಮಕ ಮಾಡ್ಕೊಂಡಿದ್ದಾರೆ ಅಥವಾ ಹೆಸರು ಉಲ್ಲೇಖ ಆಗಿದೆ ಅನ್ನುವಂಥದ್ದು ಕೂಡ ಇವ್ರು ಇದೇನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟೋ ಕಾರಣ ಆಗ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬೋಣ. ಹಲವು ಗೊಂದಲಗಳ ನಡುವೆ ರಾಜ್ಯಾದ್ಯಂತ ಜಾತಿ ಗಣತಿ ನಡೀತಾ ಇದೆ. 2ನೇ ದಿನವಾದ ಇವತ್ತು ಕೂಡ ಗಣತಿದಾರರು ಮನೆ ಮನೆಗೆ ತೆರಳಿ ಗಣತಿ ಮಾಡೋಕೆ ಮುಂದಾಗಿದ್ದಾರೆ. ಆದ್ರೆ ಆಪ್ ನಲ್ಲಿ ತಾಂತ್ರಿಕ ದೋಷ ಗಣತಿದಾರರನ್ನ ಹೈರಾಣಾಗಿಸುತ್ತಿದೆ. ರಾಯಚೂರಿನಲ್ಲಿ ಸಮೀಕ್ಷೆಗೆ ಬಂದ ಗಣತಿದಾರರ ಪರದಾಟ. ಮನೆ ಮನೆಗೆ ಹೋಗಿ ವಾಪಸ್ ಆಗ್ತಿರುವ ಗಣತಿದಾರರು. ರಾಯಚೂರು ನಗರದ ಗಂಗಾ ನಿವಾಸ ಏರಿಯಾದಲ್ಲಿ ಸಮೀಕ್ಷೆಗೆ ಹೋದ ಗಣತಿದಾರರು ಪರದಾಡಿದ್ದಾರೆ. UHID ನಂಬರ್ ಗುರುತು ಮಾಡಿದ ಮನೆಗೆ ಹೋಗಿದ್ದಾರೆ. ಈ ವೇಳೆ ಆಪ್ ನಲ್ಲಿ ಮಾಹಿತಿ ಸಿಗದೆ ಗಣತಿದಾರರು ವಾಪಸ್ ಆಗ್ತಿದ್ದಾರೆ. ಸತ್ತ ಶಿಕ್ಷಕರ ಹೆಸರು ಸಹ ಗಣತಿ ಕಾರ್ಯಕ್ಕೆ ಆಯ್ಕೆ. 7 ತಿಂಗಳ ಗರ್ಭಿಣಿ, ವಿಶೇಷ ಚೇತನರಿಗೂ ಸರ್ವೆ ಕಾರ್ಯ. ಬೆಳಗಾವಿಯಲ್ಲಿ ಶಿಕ್ಷಣ ಇಲಾಖೆಯಿಂದ ಎಡವಟ್ಟು ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಸತ್ತ ಶಿಕ್ಷಕರ ಹೆಸರನ್ನು ಗಣತಿ ಕಾರ್ಯಕ್ಕೆ ಆಯ್ಕೆ ಮಾಡಲಾಗಿದೆ. ಇನ್ನು ನಿವೃತ್ತಿ ಹೊಂದುತ್ತಿರುವ ಶಿಕ್ಷಕರು, 7 ತಿಂಗಳ ಗರ್ಭಿಣಿ, ವಿಶೇಷ ಚೇತನರನ್ನು ಕೂಡ ನೇಮಕ ಮಾಡಲಾಗಿದೆ. ಇದನ್ನ ವಿರೋಧಿಸಿ ಶಿಕ್ಷಕರು ಗೊಂದಲ ಸರಿಪಡಿಸುವಂತೆ ಪ್ರತಿಭಟನೆ ನಡೆಸಿದ್ರು. ಅನ್ಯಾಯ ಅನ್ಯಾಯ ಶಿಕ್ಷಕರಿಗೆ ಅನ್ಯಾಯ 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 ಶಿಕ್ಷಕರಿಗೆ ಅನ್ಯಾಯ. ನನ್ನ ಮನೆಯವರಿಗೆ ಆರಾಮಿಲ್ಲ ಸರ್, ಕಾಲ್ ಫ್ರ್ಯಾಕ್ಚರ್ ಆಗಿದೆ. ಅದಕ್ಕೆ ಸೆಪ್ಟೆಂಬರ್ 11ರಿಂದ 25ರವರೆಗೆ ನಾನು EL ಹಾಕಿದ್ದೆ. EL ಹಾಕಿದ್ರು ಕೂಡ ಮುಂದೆ ನಂದು ಎಕ್ಸ್ಟೆಂಡ್ ಮಾಡೋದಿದ್ದೀರಿ 30ನೇ ತಾರೀಕು ತನ. ಆದ್ರೂ ನನಗೂ ಆರಾಮಿಲ್ಲ, ಬ್ಯಾಕ್ ಪೇನ್ ಪ್ರಾಬ್ಲಮು. ಈಗ ನಾನು ಹೆಡ್ ಮಾಸ್ಟ್ರು, 50 ಇಯರ್ ಅಬವ್ ಆಗಿದೆ ನನಗೆ. ಆದರೂ ಕೂಡ ನಾನು ಗಣತಿದಾರರು ಅಂತ ನನ್ನ ಹೆಸರು ಹಾಕ್ಯಾರ ಸರ್. ಈಗ ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇದ್ದೀನಿ, ಪ್ರೆಗ್ನೆನ್ಸಿ ಇದೆ, 7 ಮಂತ್ಸ್ ಇದೆ ಸರ್. ಬೆಡ್ ರೆಸ್ಟ್ ಹೇಳಿದ್ದಾರೆ ಪೂರ್ತಿಯಾಗಿ. ಆದರೂ ಕೂಡ ಗಣತಿ ಹಾಕಿದ್ದಾರೆ. ಹೇಗೆ ಮಾಡೋದು ಅಂತ ಅವರೇ ನಮಗೆ ಪರಿಹಾರ ಸೂಚಿಸಬೇಕು. ಶಿವಮೊಗ್ಗದಲ್ಲೂ ಜಾತಿ ಗಣತಿಗೆ ತಾಂತ್ರಿಕ ಸಮಸ್ಯೆ ಕಾಡ್ತಾ ಇದ್ದು, ಬಸವನಗುಡಿ ಬಡಾವಣೆಗೆ ಸರ್ವೆ ಕಾರ್ಯಕ್ಕೆ ಅಂತ ಬಂದ ಶಿಕ್ಷಕಿ ಮಂಜುಳಾ ಸಮಯಕ್ಕೆ ಸರಿಯಾಗಿ ಬಾರದ OTPಯಿಂದ ಪರದಾಡ್ಬಿಟ್ರು. OTP ಸರ್ವರ್ ಸಮಸ್ಯೆಯಿಂದ ಹೈರಾಣಾದ ಶಿಕ್ಷಕರು ಹಾಗೆ ಸಿಬ್ಬಂದಿ ಸ್ಥಳಕ್ಕೆ ಬಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಸಮಸ್ಯೆಯ ಬಗ್ಗೆ ವಿವರಿಸಿದ್ರು. ಈ ವೇಳೆ ಮಾತನಾಡಿದ ಶಿವಮೊಗ್ಗ DC ಗುರುದತ್ತ ಹೆಗಡೆ, OTP ಹಾಗೂ ಸರ್ವರ್ ಸಮಸ್ಯೆ ಆಗಿದೆ, ಸಮಸ್ಯೆಗೆ ಕೂಡಲೇ ಪರಿಹಾರ ಕಂಡುಕೊಳ್ತೀವಿ. ಜಾತಿ ಗಣತಿ ಸರ್ವೆಗೆ ಶಿಕ್ಷಕರ ಸಮಸ್ಯೆಯೂ ಇತ್ತು, ಈಗ ಹೆಚ್ಚಿನ ಶಿಕ್ಷಕರನ್ನ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಆಪ್ 1 or 2 days ತಗೊಳುತ್ತೆ ಟೈಮ್ ಸೆಟ್ಲ್ ಆಗ್ಲಿಕ್ಕೆ. ಬಹುಶಃ ಇವತ್ತು ಸಾಯಂಕಾಲದಲ್ಲಿ ಎಲ್ಲ ಮೇಜರ್ ಇಶ್ಯೂಸ್ ಸಾಲ್ವ್ ಆಗುತ್ತೆ. ನಾನು ಸಹಿತ ನೋಡಿದೆ, ನಿನ್ನೆ ಇರೋ ಇಶ್ಯೂಸ್ ಇವತ್ತಿಲ್ಲ. ಹೊಸ ವರ್ಷನ್ ಆಲ್ರೆಡಿ ಬಿಟ್ಟಿದ್ದಾರೆ, ಅದರಲ್ಲಿ ಕೆಲವೊಂದು ರೆಕ್ಟಿಫಿಕೇಶನ್ ಮಾಡಿದ್ದಾರೆ. ಇನ್ನೊಂದು 2-3 ಇಶ್ಯೂಸ್ ಇದೆ, ನಾವು ಫೀಲ್ಡ್ ಇಂದ ಸ್ವಲ್ಪ ಇನ್ಫಾರ್ಮ್ ಮಾಡಿರ್ತೀವಿ, ಅವಾಗ ಅದನ್ನ ಇಮಿಡಿಯೇಟ್ಲಿ ಅವ್ರು ರೆಕ್ಟಿಫೈ ಮಾಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಆರಂಭ ಆಗದ ಜಾತಿ ಗಣತಿ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಜಾತಿ ಗಣತಿ ಆರಂಭ ಆಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಿಂದ ಆದೇಶ ಬರಬೇಕು, ಬಂದ ಕೂಡಲೇ ಜಾತಿ ಗಣತಿ ಆರಂಭ ಮಾಡ್ತೀವಿ ಅಂತಿದ್ದಾರೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು. ಯಾದಗಿರಿಯಲ್ಲಿ ಜಾತಿ ಸಮೀಕ್ಷೆ ಇನ್ನೂ ಶುರುವಾಗಿಲ್ಲ. ಗಣತಿಗಾಗಿ ಮನೆ ಮನೆಗೆ ಹೋಗಿದ್ದ ಶಿಕ್ಷಕರು ಸರ್ವರ್ ಸಮಸ್ಯೆಯಿಂದಾಗಿ ವಾಪಸ್ ಆಗಿದ್ದಾರೆ. ಮೊದಲು ಸರ್ವರ್ ಸಮಸ್ಯೆ ಬಗೆಹರಿಸಿ ಅಂತ ತಹಶೀಲ್ದಾರ್ ಕಚೇರಿ ಬಳಿ ಶಿಕ್ಷಕರು ಆಕ್ರೋಶ ಹೊರಹಾಕಿದ್ರು. ಇನ್ನು ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆಯಲ್ಲಿ ಮತ್ತೊಂದು ಎಡವಟ್ಟು ಬೆಳಕಿಗೆ ಬಂದಿದೆ. ಇತರೆ ಧರ್ಮದ ಕಾಲಂನಲ್ಲಿ ನಮೂದು ಮಾಡೋಕೆ ಅವಕಾಶವೇ ಆಗ್ತಾ ಇಲ್ಲ. ಹಿಂದೂ ಧರ್ಮ ಆಯ್ಕೆ ಮಾಡಿದ್ರೆ ಮಾತ್ರ ಲಿಂಗಾಯತ ದಾಖಲಿಸೋದಕ್ಕೆ ಆಯ್ಕೆ ನೀಡಲಾಗಿದೆ. ಆದ್ರೆ ಇತರೆ ಧರ್ಮ ಸೆಲೆಕ್ಟ್ ಮಾಡಿದ್ರೆ ಉಪಜಾತಿಯು ಡ್ರಾಪ್ ಡೌನ್ ಆಗ್ತಾ ಇಲ್ಲ ಅಂತ ಗಣತಿದಾರರು ಪರದಾಡ್ತಿದ್ದಾರೆ. ಈ ಕುರಿತಂತೆ ಮಾತನಾಡಿದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್, ಗೊಂದಲ, ತಾಂತ್ರಿಕ ಸಮಸ್ಯೆ ಬಗೆಹರಿಸುವ ಜವಾಬ್ದಾರಿಯನ್ನ ವಹಿಸಿದ್ದೀವಿ. ಆಯೋಗದ ಸದಸ್ಯ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನ ವಹಿಸಿದ್ದೀವಿ ಅಂತ ಹೇಳಿದ್ದಾರೆ. ಈ ಪಟ್ಟಿಯಲ್ಲಿ ಏನು ಬಂದಿತ್ತಲ್ಲ ಆಯೋಗದವರು, ಅವ್ರು ತಪ್ಪು ಕಲ್ಪನೆಯಲ್ಲಿ ಬಂದಿದ್ರು. ಇವು ಯಾವುವು ನಮ್ಮ ಪಟ್ಟಿಯಲ್ಲಿ ಇಲ್ಲ. 13 ಜಾತಿಗಳಿದಾವೆ ಸರ್ ದಲಿತ. ನೀವು ನಂಬರ್ ಕೇಳಬೇಡಿ, ನಾನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ವಿಚಾರದಲ್ಲಿಲ್ಲ. ನೀವು ಏನು ತೋರಿಸಿದ್ರಲ್ಲ 14 ಇದೆ, 13 ಅಲ್ಲ, 14 ಪಟ್ಟಿಯಲ್ಲಿ ಇಲ್ಲ. ನಿನ್ನೆ ಕೇವಲ 10,642 ಮಂದಿ ದತ್ತಾಂಶ ಸಂಗ್ರಹ.
ಬೆಂಗಳೂರು ಹೊರತುಪಡಿಸಿ ರಾಜ್ಯಾದ್ಯಂತ ನಿನ್ನೆಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿದೆ. ಆದರೆ ಮೊದಲ ದಿನ ಬೆರಳೆಣಿಕೆಯಷ್ಟು ಮಾತ್ರ ದತ್ತಾಂಶ ಸಂಗ್ರಹ ಆಗಿದೆ. ನಿನ್ನೆ ಒಟ್ಟಾರೆ ಕೇವಲ 10,642 ಮಂದಿಯ ದತ್ತಾಂಶ ಸಂಗ್ರಹ ಆಗಿದೆ. ಅದರಲ್ಲೂ 15 ಜಿಲ್ಲೆಗಳಲ್ಲಿ 10ಕ್ಕಿಂತ ಕಡಿಮೆ ಮನೆಗಳಲ್ಲಿ ದತ್ತಾಂಶ ಸಂಗ್ರಹ ಆಗಿದೆ. ಬ್ಯೂರೋ ರಿಪೋರ್ಟ್, TV9.